ಬದಲಾಗಿದೆ. ಜನ ಬದಲಾಗ್ತಾ ಇದ್ದಾರೆ. ವೆಸ್ಟರ್ನ್ ಕಲ್ಚರಿಂದ ಇನ್ಸ್ಪೈರ್ ಆಗಿ ಜನ ಡೇ ಟು ಡೇ ಲೈಫ್ ಸ್ಟೈಲ್ನಿ ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಕಷ್ಟಪಟ್ಟು ದುಡಿಯೋಕೆ ಯಾರೂ ರೆಡಿ ಇಲ್ಲ. ಈಸಿಯಾಗಿ ದುಡ್ಡು ಮಾಡಬೇಕು, ಆರಾಮಾಗಿ ಲೈಫ್ ಲೀಡ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇರೋರೇ ಜಾಸ್ತಿ. ಅದರಲ್ಲೂ ಈ ಡೇಟಿಂಗ್ ಕಲ್ಚರಿಂದ ಜನ ಯಾವ ರೇಂಜ್ಗೆ ಚೇಂಜ್ ಆಗಿದ್ದಾರೆ ಅಂದರೆ, ಅಯ್ಯೋ ಏನು ಗುರು, ಜನ ಹಿಂಗೂ ದುಡ್ಡು ಮಾಡ್ತಾರ ಅಂತ ಅನ್ಸ್ಬಿಡುತ್ತೆ. ಎಸ್, ನಮ್ಮ ಭಾರತದಲ್ಲಿ ಡೇಟಿಂಗ್ ಮಾಡೋಕ್ಕೆ ಬಾಡಿಗೆಗೂ ಜನ ಸಿಗ್ತಾ ಇದ್ದಾರೆ. ಕೇಳಿ ಶಾಕ್ ಆಯ್ತಾ? ನಿಜ, ನಮ್ಮ ದೇಶದಲ್ಲಿ ಡೇಟಿಂಗ್ ಕಲ್ಚರ್ ಕಳೆದ 3 ವರ್ಷ ಕಂಪೇರ್ ಮಾಡಿದ್ರೆ ಈಗ ತುಂಬಾ ಜಾಸ್ತಿ ಆಗಿದೆ. ಕ್ಯಾಶುವಲ್ ರಿಲೇಷನ್ಶಿಪ್ಸ್, ಸಿಚುವೇಶನ್ಶಿಪ್ಸ್, ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್, ಹೀಗೆ ಆಲ್ಮೋಸ್ಟ್ ಎಲ್ಲ ವೆಸ್ಟರ್ನ್ ಕಲ್ಚರ್ ನಮ್ಮಲ್ಲೂ ಕೂಡ ಕಾಮನ್ ಆಗೋಗಿದೆ. ಇದರ ಮುಂದುವರೆದ ಭಾಗವಾಗಿ ಈಗ ಡೇಟಿಂಗ್ ಮಾಡೋಕೆ ಬಾಡಿಗೆಗೂ ಕೂಡ ಜನ ಸಿಗ್ತಾರೆ. ಅಚ್ಚರಿ ಅಂದರೆ ಭಾರತದಲ್ಲೂ ಕೂಡ ಈ ರೀತಿಯ ಘಟನೆಯೊಂದು ನಡೆದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಜನ ಫುಲ್ ಶಾಕ್ ಆಗಿದ್ದಾರೆ. ಜಪಾನ್, ಚೀನಾ ದೇಶದಲ್ಲಿ ಬಾಡಿಗೆ ಸಂಬಂಧಗಳು ತುಂಬ ಕಾಮನ್. ಹಣ ಕೊಟ್ಟರೆ ಎಲ್ಲ ಸಿಗುತ್ತೆ. ಡಿನ್ನರ್ ಮಾಡೋಕೆ, ಓಡಾಡೋಕೆ, ಸಿನಿಮಾ ನೋಡೋಕೆ ಜನ ಸಿಗ್ತಾರೆ. ಒಟ್ಟಾರೆ ಹಣ ನೀಡಿದ್ರೆ ಸಾಕು ಅಷ್ಟೇ. ವಿದೇಶಿ ಸಂಸ್ಕೃತಿಯಾದ ಡೇಟಿಂಗ್ ಅನ್ನೋ ಪರಿಕಲ್ಪನೆ ಭಾರತದಲ್ಲಿ ಈಗ ಫುಲ್ ಕಾಮನ್ ಆಗೋಗಿದೆ. ಆದರೆ ಅದಕ್ಕೂ ಮುಂದುವರೆದ ಭಾಗವಾಗಿ ಜಪಾನ್, ಚೀನಾ ದೇಶದಲ್ಲಿ ಬಾಡಿಗೆ ಸಂಬಂಧಗಳು ಜನಪ್ರಿಯ ಆಗಿದೆ. ಹಣ ನೀಡಿದ್ರೆ ಸಾಕು, ಬಾಡಿಗೆಗೆ ಜನ ಸಿಗ್ತಾರೆ. ಆಗಲೇ ಹೇಳಿದ್ನಲ್ಲ, ಡಿನ್ನರ್, ಓಡಾಡೋಕೆ, ಸಿನಿಮಾ ನೋಡೋದಕ್ಕೆ, ಹೀಗೆ ಜನ ಸಿಗ್ತಾರೆ, ದುಡ್ಡು ಕೊಡಬೇಕಷ್ಟೇ. ವಿದೇಶದಲ್ಲಿ ಕಾಮನ್ ಆಗಿರೋ ಈ ಬಾಡಿಗೆ ಸಂಬಂಧಗಳು ಭಾರತಕ್ಕೆ ಬಂದಾಗಿದೆ. ದಿವ್ಯಾಗಿರಿ ಎಂಬಾಕೆ ತಾನು ಬಾಡಿಗೆಗೆ ಸಿಗ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಶೇರ್ ಮಾಡಿದ್ದಾಳೆ. ಜೊತೆಗೆ ಬಾಡಿಗೆ ಪಡೆಯೋದಕ್ಕೂ ಮುನ್ನ ಆಕೆಗೆ ಹಣ ನೀಡಬೇಕಂತೆ. ಅದಕ್ಕಂತಾನೆ ಬಿಗ್ ಲಿಸ್ಟ್ ಕೂಡ ತಯಾರಿಸ್ಕೊಂಡಿದ್ದಾಳೆ. ಹೌದು, ದಿವ್ಯಾಗಿರಿ ಎಂಬಾಕೆ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಒಂದನ್ನು ಶೇರ್ ಮಾಡ್ತಾಳೆ. ನೆನಪಿನಲ್ಲಿ ಉಳಿಯುವಂತೆ ನಿಮಗಾಗಿ ದಿನ ಬಾಡಿಗೆಗೆ ಸಿಗ್ತೀನಿ ಅಂತ ಪೋಸ್ಟ್ ಶೇರ್ ಮಾಡಿದ್ದಾಳೆ. ಜೊತೆಗೆ ಡೇಟ್ ಮಾಡೋಗ್ಬೇಕು ಅನ್ಸಿದ್ರೆ ಬಾಡಿಗೆ ನೀಡಬೇಕು ಅಂತ ಕೂಡ ಬರ್ಕೊಂಡಿದ್ದಾಳೆ. ಅದಕ್ಕಾಗಿ ಲಿಸ್ಟನ್ನೇ ತಯಾರು ಮಾಡಿದ್ದಾಳೆ. ಆ ಲಿಸ್ಟ್ ಈ ರೀತಿ ಇದೆ: ಕೋಲ್ಡ್ ಕಾಫಿ ಡೇಟ್ ಆದರೆ 1500, ಡಿನ್ನರ್ ಮೂವಿ ಡೇಟ್ ಆದರೆ 2000 ರೂಪಾಯಿ, ಫ್ಯಾಮಿಲಿ ಜೊತೆ ಮೀಟಿಂಗ್ ಮಾಡಬೇಕು ಅಂದರೆ 3000, ಯಾವುದಾದ್ರೂ ಇವೆಂಟ್ನಲ್ಲಿ ಭಾಗವಹಿಸಬೇಕು ಅಂದರೆ 3500, ಇನ್ನು ಬೈಕ್ ರೈಡ್ ಅಂದರೆ 4000 ಅಂತೆ, ಹೈಕಿಂಗ್ ಅಂದರೆ 5000 ಅಂತೆ. ಈಕೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಡೇಟಿಂಗ್ ಬಗ್ಗೆ ಪಬ್ಲಿಕ್ ಪೋಸ್ಟ್ ಅಂದರೆ ಫೋಟೋ ಏನಾದರೂ ಶೇರ್ ಮಾಡಬೇಕಂದ್ರೆ 6000 ರೂಪಾಯಿ. ಹಾಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಡೇಟ್ ಮಾಡೋದಕ್ಕೆ 3500. ಅಯ್ಯೋ, ಇನ್ನೂ ತುಂಬ ಇದೆ. ದಿವ್ಯಾಗಿರಿ ಲಿಸ್ಟ್ ತುಂಬಾ ದೊಡ್ಡದಿದೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ದಿವ್ಯಾಗಿರಿ ಹಂಚಿಕೊಂಡ ಈ ಪೋಸ್ಟ್ ಭಾರಿ ವೈರಲ್ ಆಗ್ತಾ ಇದೆ. ಅನೇಕರು ಈ ಪೋಸ್ಟ್ ನೋಡಿ ಅಚ್ಚರಿಗೊಂಡ್ರೆ, ಇನ್ನು ಕೆಲವರು ಆಕೆಯ ಕಾಲೆಳಿತಾ ಇದ್ದಾರೆ.